ನಮ್ಮ ಚಾನಲ್ನಿಂದ ನಿಮಗೆ ಎಲ್ಲರಿಗೂ ಕೂಡ ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳು ಬರುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ತುಂಬ ಇರ್ತವೆ. ಯಾಕೆ ಅಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ CR DR ಇಲ್ಲಿ HK ರೀಜನ್ ಎಕ್ಸಾಮ್ ಆಗಿರ್ಬೋದು, ಮತ್ತು ಅದರ ಜೊತೆಗೆ ಇಲ್ಲಿ ನಿಮ್ಮ ಒಂದು ಇತ್ತೀಚೆಗೆ ನಡೆದಂತಹ ಒಂದು ಎಕ್ಸಾಮ್ಗಳು ಆಗಿರ್ಬೋದು, FDA SDA ಫೀಲ್ಡ್ ಇನ್ಸ್ಪೆಕ್ಟರ್, ಕ್ವಾಲಿಟಿ ಇನ್ಸ್ಪೆಕ್ಟರ್, ಮತ್ತು ಇಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳು ಏನಿದ್ವು ಅವೆಲ್ಲದಕ್ಕೂ ಕೂಡ ನಮ್ಮ ಚಾನಲ್ನಿಂದ ಡೈರೆಕ್ಟಾಗಿ ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ. ಅದಕ್ಕಾಗಿ ನಮ್ಮ ಒಂದು ಚಾನಲ್ನ ಇರ್ತಕ್ಕಂಥ ಒಂದು ಪ್ರಶ್ನೆಗಳು ಡೈರೆಕ್ಟಾಗಿ ನಿಮಗೆ ಕ್ಲಾಸಸ್ಗಳ ರೀತಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ಒಂದು ಡಿಸೆಂಬರ್ 10ನೇ ತಾರೀಕು ಇರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಮತ್ತು ಇಲ್ಲಿ ಡಿಸೆಂಬರ್ 23ನೇ ತಾರೀಕಿನಲ್ಲಿ ಇರ್ತಕ್ಕಂಥ ಒಂದು PSI ಎಕ್ಸಾಮ್ ಆಗಿರ್ಬೋದು, ಮತ್ತು ಮುಂದಿನ ವರ್ಷ ಇಲ್ಲಿ ಜನವರಿ 20-21ನೇ ತಾರೀಕಿನಲ್ಲಿ ಇರ್ತಕ್ಕಂತಹ ಒಂದು ಈ CTI ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು. ಈ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗುವ ರೀತಿಯಲ್ಲಿ ನಮ್ಮ ಒಂದು ಕ್ಲಾಸಸ್ಗಳು ಇಲ್ಲಿ ಇರ್ತವೆ. ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸೂರ್ಯಗ್ರಹಣ ಉಂಟಾಗುವುದು ಯಾವಾಗ ಅಂತ ಇಲ್ಲಿ ಕೇಳಿದರೆ, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ. ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಇಲ್ಲಿ ಸೂರ್ಯಗ್ರಹಣ ಉಂಟಾಗ್ತದೆ. ಅದೇ ಇಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಅದು ಚಂದ್ರಗ್ರಹಣ ಉಂಟಾಗ್ತದೆ. ಅದು ನಿಮಗೆ ಗೊತ್ತಿರಲಿ. ಚಂದ್ರನು ಸೂರ್ಯ ಮತ್ತು ಭೂಮಿ ನಡುವೆ ಬಂದರೆ ಅದನ್ನು ನಾವು ಸೂರ್ಯಗ್ರಹಣ ಅಂತ ಕರಿತೇವೆ. ಗ್ರಹಣ ಅಂತ ಅಂದರೆ ನಾವು ನೋಡೋಕ್ಕೆ ಆಗೋದಿಲ್ಲ, ಸೂರ್ಯನನ್ನು ನೋಡೋಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಸೂರ್ಯಗ್ರಹಣ ಅಂತ ಅಂತೇವೆ. ಚಂದ್ರ ಮಧ್ಯದಲ್ಲಿ ಬಂದಿರ್ತಾನೆ, ಅದು ನಿಮಗೆ ಗೊತ್ತಿರಲಿ. ಎರಡನೇ ಒಂದು ಪ್ರಶ್ನೆ, ಭೂಮಿಯ ಒಂದು ಒಳಗಾಗದ ಒಂದು ಯಾವ ಪದರು ಇಲ್ಲಿ ಸ್ನಿಗ್ಧ ಅಥವಾ ಸ್ಥಿತಿಯಲ್ಲಿ ಇದೆ ಅಂತ. ಭೂಮಿಯ ಒಳಭಾಗದ ಯಾವ ಪದರ ಇಲ್ಲಿ ಸ್ನಿಗ್ಧ ಸ್ಥಿತಿಯಲ್ಲಿ ಇದೆ ಅಂತ ಕೇಳಿದರೆ ಎಸ್ತನೋಸ್ಪಿಯರ್ ಅಂತಂದು. ಎಸ್ತನೋಸ್ಪಿಯರ್ ಎಂಬತಕ್ಕಂಥದ್ದು ಇದು ಸ್ನಿಗ್ಧ ಸ್ಥಿತಿಯಲ್ಲಿ ಇರತಕ್ಕಂಥದ್ದು, ಸ್ನಿಗ್ಧ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಎಸ್ತನೋಸ್ಪಿಯರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭೂಮಿಯ ಗಟ್ಟಿ ಪದರದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಸಿಗುವ ಮೂಲ ವಸ್ತು ಯಾವುದು ಅಂತ. ಭೂಮಿಯ ಗಟ್ಟಿ ಪದರದಲ್ಲಿ ಬಹುದೊಡ್ಡ ಅಥವಾ ಕ್ರಸ್ಟ್ನಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಒಂದು ಎಲಿಮೆಂಟ್ ಯಾವುದಪ್ಪ ಅಂತ ಅಂದರೆ ಅಲ್ಲಿ ಆಮ್ಲಜನಕ. ಇಲ್ಲಿ ಅಂದರೆ ಇಲ್ಲಿ ಇರ್ತಕ್ಕಂತಹ ಒಂದು ಇದರಲ್ಲಿ ನೋಡೋದಾದರೆ ಅದು ಆಮ್ಲಜನಕ ಆಗಿದೆ. ಕ್ರಸ್ಟ್ ಮ್ಯಾಂಟಲ್ ಕೋರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆಮ್ಲಜನಕ ಅಲ್ಲ, ಇಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಸಿಗ್ತದೆ, CiAl ಅಂತ. ಅದು ಅಲ್ಯೂಮಿನಿಯಂ ಆಗಿರಬೇಕು, ಇಲ್ಲಿ ಆಮ್ಲಜನಕ ಅಂತ ಮಿಸ್ ಇಲ್ಲಿ ಆಗಿದೆ. ಅಲ್ಯೂಮಿನಿಯಂ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಬರೆಯಿರಿ ಅಂತ. ಗ್ರಾನೈಟ್ ಶಿಲೆ, ಮರಳು ಶಿಲೆ ಅಥವಾ ಸ್ಯಾಂಡ್ ಸ್ಟೋನ್, ಕಲ್ಲಿದ್ದಲು ಅಂತ ಇದೆ ಕೋಲ್, ಸುಣ್ಣ ಕಲ್ಲು ಅಂತ ಅಂದರೆ ಲೈಮ್ ಸ್ಟೋನ್ ಅಂತ ಕರಿತೇವೆ. ಗ್ರಾಫೈಟ್, ಅಮೃತ ಶಿಲೆ, ನೀಸ್, ಸ್ಫಟಿಕ ಶಿಲೆ, ವಜ್ರ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಮರಳು ಶಿಲೆ ಇದು ಸ್ಫಟಿಕ ಶಿಲೆ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ Q4 ನೋಡಿ, ಇಲ್ಲಿ Q4 ಎಲ್ಲಿದೆ ಅಂತಂದರೆ ಮೂರನೇ ಆಪ್ಷನ್ C-ನಲ್ಲಿದೆ. ಎರಡು ಆಪ್ಷನ್ಗಳು ಇದ್ದಾವೆ. ಅದೇ ಇಲ್ಲಿ ಗ್ರಾನೈಟ್ ಏನಿದೆ ಇದು ನೀಸ್ನದು, ಗ್ರಾನೈಟ್ ಗ್ನೀಸ್ ಎಂಬತಕ್ಕಂಥದ್ದು ಅದಕ್ಕೆ 3 ಆಗಿರ್ತಕ್ಕಂಥದ್ದು, ಅದು ಕೂಡ C-ನಲ್ಲಿ ಮತ್ತು B-ನಲ್ಲಿ ಇದೆ. ಅದೇ ರೀತಿ ಇಲ್ಲಿ ಕಲ್ಲಿದ್ದಲು ಅಂತ ನೋಡೋದಾದರೆ ಇಲ್ಲಿ ಮೂರನೇದು ಕಲ್ಲಿದ್ದಲು ನಾವು 1 ಬರ್ತದೆ, ಗ್ರಾಫೈಟ್ ಇಲ್ಲಿ ಕಲ್ಲಿದ್ದಲು ಬರ್ತದೆ, R ಇಲ್ಲಿ 1 ಬರಬೇಕು. ಹಾಗಾಗಿ ಆಪ್ಷನ್ C ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ, ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ, ಅಗ್ನಿ ಪರ್ವತಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ. ಅಗ್ನಿ ಪರ್ವತಗಳು ಇಲ್ಲಿ ಅಥವಾ ವಾಲ್ಕ್ಯಾನೋಸ್ ಅಂತ ಇದೆ. ಫ್ಯೂಜಿಯಾಮ ಇದು ಜಪಾನ್ನಲ್ಲಿದೆ. P3 ಆಗಬೇಕು, 3 ಎಲ್ಲಿದೆ ಅಂತಂದರೆ ಆಪ್ಷನ್ B-ನಲ್ಲಿದೆ. ಬೇರೆವನ್ನು ಕೂಡ ಒಂದ್ಸರಿ ನೋಡ್ಕೊಂಬಿಡಿ. ಮೌನಾ ಲೋವಾ ಇದು ಹವಾಯಿನಲ್ಲಿದೆ. ಮತ್ತು ಇಲ್ಲಿ ಡೆಮಾವೆಂಡ್ ಇದು ಇರಾನ್ನಲ್ಲಿದೆ. ಎಟ್ನಾ ಅಥವಾ ಎಟ್ನಾ ವೋಲ್ಕ್ಯಾನೋ ಇದು ಸಿಸಿಲಿನಲ್ಲಿದೆ, ನೆನಪಿಟ್ಕೊಳ್ಳಿ. ಓಕೆ, ಬನ್ನಿ ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕೆಳಕಂಡ ಯಾವ ವಾತಾವರಣೀಯ ಪದರವು ಮಧ್ಯಮ ಮತ್ತು ಅಧಿಕ ಆವರ್ತಾಂಕದ ಒಂದು ರೇಡಿಯೋ ಅಲೆಗಳನ್ನು ಪುನಃ ಭೂಮಿಗೆ ಪ್ರತಿಫಲನ ಮಾಡ್ತದೆ ಅಂತ. ಇಲ್ಲಿ ಅಯೋನೋಸ್ಪಿಯರ್ ಎಂಬತಕ್ಕಂಥದ್ದು ಇದನ್ನು ಮಾಡ್ತದೆ. ಅಯೋನೋಸ್ಪಿಯರ್ ಇದು ವಾತಾವರಣದ ಒಂದು ಮಧ್ಯಮ ಪದರ ಮತ್ತು ಅಧಿಕ ಒಂದು ಆವರ್ತಂಕದ ಒಂದು ರೇಡಿಯೋ ಅಲೆಗಳನ್ನು ಪುನಃ ಭೂಮಿಗೆ ಕಳಿಸ್ತದೆ, ನೆನಪಿಟ್ಕೊಳ್ಳಿ. ಓಜೋನ್ ವಲಯವು ಕೆಳಗಿನ ಕೊಟ್ಟಿರುವ ಯಾವ ಒಂದು ಮಂಡಲದಲ್ಲಿ ಇದೆ ಅಂತ. ಇದು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೇವೆ. ಸ್ಟ್ರಾಟೋಸ್ಪಿಯರ್ ಅಂತ ಅಂದರೆ ಇಲ್ಲಿ ಸಮೋಷ್ಣ ಮಂಡಲ ಅಥವಾ ಸವೋಷ್ಣ ಮಂಡಲ ಅಂತ ಕರಿತೇವೆ. ಇಲ್ಲಿ ಓಜೋನ್ ಪದರ ಇರ್ತದೆ. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 16ನೇ ತಾರೀಕಿನಂದು ಪ್ರತಿ ವರ್ಷ ಇಲ್ಲಿ ಓಜೋನ್ ದಿನವನ್ನು ಆಚರಣೆಯನ್ನು ನಾವು ಮಾಡ್ತೇವೆ. ಮುಂದಿನ ಪ್ರಶ್ನೆ ನೋಡಿ, ಯಾವ ನದಿಯು ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತದೆ ಅಂತ. ನೋಡಿ, ಇಲ್ಲಿ ಇದು ವರ್ಲ್ಡ್ ಜಿಯೋಗ್ರಫಿನಲ್ಲಿ ಬರ್ತದೆ. ಸಮಭಾಜಕ ವೃತ್ತ ಅಂತ ಅಂದರೆ ಈಕ್ವೇಟರ್ ಅಂತ ಕರಿತೇವೆ. ಈ ಒಂದು ಈಕ್ವೇಟರ್ನನ್ನು 2 ಬಾರಿಗೆ ಹಾದು ಹೋಗ್ತಕ್ಕಂತಹ ನದಿ ಇಲ್ಲಿ ಕಾಂಗೋ ಆಗಿದೆ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದೆ, ಇದು ಕಾಂಗೋದಲ್ಲಿ ಆಗಿದೆ. ಅದೇ ಏನಾದರೂ ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು 2 ಬಾರಿ ಹಾದು ಹೋಗ್ತಕ್ಕಂತಹ ನದಿ ಯಾವುದಪ್ಪ ಅಂತ ಅಂದರೆ ನಮ್ಮ ಒಂದು ತಾಪತಿ ನದಿ ಅಂತ ಇದೆ,
ಅದು 2 ಸರಿ ಹಾದು ಹೋಗ್ತದೆ. ಅದೇ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ನೋಡೋದಾದರೆ ಲಿಂಪೋಪೋ ನದಿ ಅಂತ ಇದೆ. ಲಿಂಪೋಪೋ ನದಿ ಇದು 2 ಸಾರಿ ಹಾದು ಹೋಗ್ತದೆ. ಮಾಹಿತಿ ಗೊತ್ತಿರಲಿ. ಓಕೆ, ಮುಂದಿನ ಒಂದು ಪ್ರಶ್ನೆ. ಈ ಕೆಳಗಿನ ಒಂದು ಗುಂಪಿನ ಒಂದು ದೇಶಗಳಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಅಂತ, ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೇವೆ. ಕರ್ಕಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಅಂತ. ಸಮಭಾಜಕ ಏನಿದೆ ಅದು ಈಕ್ವೇಟರ್ ಅಂತ ಕರಿತೇವೆ. ಕರ್ಕಟಕ ಸಂಕ್ರಾಂತಿ ವೃತ್ತವನ್ನು ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೇವೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತನ ಕರಿತೇವೆ. ಭಾರತ ಮತ್ತು ಸೌದಿ ಅರೇಬಿಯಾದ ಮುಖಾಂತರ ಇಲ್ಲಿ ಈ ಒಂದು ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ. ಭಾರತ ಮತ್ತು ಇರಾನ್ ಹೋಗೋದಿಲ್ಲ, ಭಾರತ ಪಾಕಿಸ್ತಾನ್ ಹೋಗೋದಿಲ್ಲ, ಭಾರತ ಮತ್ತು ಇರಾಕ್ ಅಲ್ಲ. ಹಾಗಾಗಿ ಭಾರತ ಮತ್ತು ಸೌದಿ ಅರೇಬಿಯಾ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಚೀನೂಕ್ ಎಂಬತಕ್ಕಂಥ ಒಂದು ಸ್ಥಳೀಯ ಮಾರುತ ಇರುವುದು ಎಲ್ಲಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಚಿನೂಕ್ ಎಂಬತಕ್ಕಂಥದ್ದು ಅಮೇರಿಕಾದಲ್ಲಿ ಕಂಡು ಬರ್ತದೆ ಅಂತ. ಅಮೇರಿಕಾದಲ್ಲಿ ಯಾವುದಪ್ಪ ಅಂತ ಅಂದರೆ ಸಂಯುಕ್ತ ಸ್ಥಾನದ ರಾಕಿ ಪರ್ವತಗಳಲ್ಲಿ ಈ ಒಂದು ಚೀನೂಕ್ ಎಂಬತಕ್ಕಂಥ ಒಂದು ಸ್ಥಳೀಯ ಮಾರುತ ಇರತಕ್ಕಂಥದ್ದು ಈ ಒಂದು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ರಾಕಿ ಪರ್ವತಗಳು ಇಲ್ಲಿ ಕಂಡು ಬರ್ತವೆ. ಡೋಲ್ಡ್ರಮ್ಸ್ ಅಂತ ಎಲ್ಲರೂ ಕೂಡ ಕೇಳಿರ್ತೀವಿರ, ಆದರೆ ಇಲ್ಲಿ ಡೋಲ್ಡ್ರಮ್ಸ್ ಎಂಬತಕ್ಕಂಥದ್ದು ಏನು ಅಂತ ಗೊತ್ತಿರೋದಿಲ್ಲ. ಭೂಮಧ್ಯ ರೇಖೆಯ ಉದ್ದಕ್ಕೂ ಇರತಕ್ಕಂತಹ ಒಂದು ಕಡಿಮೆ ಒತ್ತಡ ಪ್ರದೇಶವನ್ನು ನಾವು ಡೋಲ್ಡ್ರಮ್ ಅಂತ ಕರಿತೇವೆ. ಭೂಮಧ್ಯ ಪ್ರದೇಶದ ಒಂದು ಮೇಲೆ 5 ಕಿಲೋಮೀಟರ್, ಕೆಳಗೆ 5 ಕಿಲೋಮೀಟರ್, ಟೋಟಲ್ ಆಗಿ 10 ಕಿಲೋಮೀಟರ್ ಜಾಗವನ್ನು ಡೋಲ್ಡ್ರಮ್ ಜಾಗ ಅಂತ ಕರಿತೇವೆ. ಈ ಒಂದು ಡೋಲ್ಡ್ರಮ್ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರತಕ್ಕಂಥ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು ಅದು ಎಲ್ಲಿದೆ ಅಂತ ಅಂದರೆ ಸಮೋಷ್ಣ ವಲಯ ಅಥವಾ ಈಕ್ವೇಟರ್ನ ಒಂದು 5 ಕಿಲೋಮೀಟರ್ ಮೇಲೆ 5 ಕಿಲೋಮೀಟರ್ ಕೆಳಗೆ, ಅದನ್ನು ಡೋಲ್ಡ್ರಮ್ ಅಂತ ನಾವು ಕರಿತೇವೆ. ನಾರ್ವೆಸ್ಟರ್ ಎಂಬತಕ್ಕಂಥದ್ದು ಕಾಲಬೈಸಾಖಿ ಎಂದರೆ ಏನು ಅಂತ ಕೇಳಿದರೆ, ಕಾಲಬೈಸಾಖಿ ಇದು ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರ್ತಕ್ಕಂತಹ ಒಂದು ಗುಡುಗು ಸಿಡಿಲುಗಳಿಂದ ಕೂಡಿದ ಒಂದು ಮಾರುತಗಳು ಆಗಿರ್ತವೆ. ಕಾಲಬೈಸಾಖಿ ಎಂಬತಕ್ಕಂಥದ್ದು ಇದು ಗುಡುಗು ಮತ್ತು ಸಿಡಿಲುಗಳಿಂದ ಕೂಡಿದ ಮಾರುತಗಳು ಅಂತ ಕರಿತೇವೆ. ಎಲ್ಲಪ್ಪ ಕಂಡು ಬರ್ತವೆ ಅಂತ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಇದು ಕಂಡು ಬರ್ತದೆ. ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ. ಕರ್ನಾಟಕದಲ್ಲಿ ಕಾಫಿ ಬ್ಲಾಸಮ್ ಅಂತ ಕರಿತೇವೆ ಮತ್ತು ಮ್ಯಾಂಗೋ ಶವರ್ಸ್ ಅಂತಕ್ಕಂಥದ್ದು ಈ ರೀತಿಯಾಗಿ ಕಾಫಿ ಬ್ಲಾಸಮ್ ಮತ್ತು ಮ್ಯಾಂಗೋ ಶವರ್ಸ್ ಅಂತ ಏನು ಕರಿತೇವೆ ಅವು ಏನು ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಮ್ಯಾಂಗೋ ಶವರ್ಸ್ ಮತ್ತು ಕಾಫಿ ಬ್ಲಾಸಮ್ ಅಂತ ಕರಿತೇವೆ. ಅವು ಇಲ್ಲಿ ಪೂರ್ವ ಮಾನ್ಸೂನ್ ಮಳೆ ಆಗಿರ್ತವೆ. ಅದೇ ಏನಾದರೂ ಪೂರ್ವ ಮಾನ್ಸೂನ್ ಮಳೆ ಎಲ್ಲಿಂದ ಬರ್ತದೆ ಅಂತ ನೋಡೋದಾದರೆ ಪೂರ್ವ ಮಾನ್ಸೂನ್ ಮಳೆ ಬಂಗಾಳ ಕೊಲ್ಲಿಯಿಂದ ಹಾದು ಬರ್ತದೆ. ಮಾನ್ಸೂನ್ ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರೀತಾರೆ. ನಾರ್ತ್ ಈಸ್ಟ್ ಅಂತ ಅಂದರೆ ಮೇಲಿಂದ ಬರ್ತದೆ, ಸೌತ್ ವೆಸ್ಟ್ ಅಂತ ಅಂದರೆ ಕೆಳಗಿನಿಂದ ಬರ್ತದೆ. ನಾರ್ತ್ ಈಸ್ಟ್ ಮಾನ್ಸೂನ್ಗಳು ಇಲ್ಲಿ ತಮಿಳುನಾಡು ಮತ್ತು ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಮಾತ್ರ ಬರ್ತದೆ. ಇಲ್ಲಿ ಪೂರ್ವ ಮಾನ್ಸೂನ್ ಮಳೆ ಇಲ್ಲಿ ಕಾಫಿ ಬ್ಲಾಸಮ್ ಮತ್ತು ಮ್ಯಾಂಗೋ ಶವರ್ಸ್ ಅಂತ ಕರ್ನಾಟಕದಲ್ಲಿ ಕರೀತಾರೆ. ಪೂರ್ವ ಮಾನ್ಸೂನ್ ಮಳೆ ಆಗಿರ್ತದೆ. ಓಕೆ, ಇವತ್ತಿನ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಮತ್ತು ಇಲ್ಲಿ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ನಿಮಗೆ ಪ್ರತಿದಿನ ಪ್ರಚಲಿತ ಘಟನೆಗಳ ಒಂದು ಕ್ಲಾಸಸ್ಗಳು ನಡೀತಾ ಇದ್ದಾವೆ, ಅವನ್ನು ಕೂಡ ನೋಡ್ಕೊಳ್ತಾ ಹೋಗಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.